ಬಂಧುಗಳೇ, ಈ ದಿವಸ ಎಲ್ಲಿಗೆ ನಾವು ತಲುಪ್ತಾ ಇದ್ದೀರಿ ಅಂದರೆ, ನಿನ್ನೆ ದಿನ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಹಿರಿಯ ಧುರೀಣರು, ನಮ್ಮೆಲ್ಲರ ಹೆಮ್ಮೆಯ ನಾಯಕರು ಆದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರ ಸಂಬಂಧಿಕರೊಬ್ಬರು ತೀರೋದ್ರು ಅನ್ನೋ ಕಾರಣಕ್ಕೆ ಕೋಲಾರಕ್ಕೆ ಬರ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಜಾತಿ ರಾಜಕಾರಣ ಯಾವ ಮಟ್ಟಕ್ಕಿದೆ ಅಂದರೆ, ನಿನ್ನೆ ತುಂಬ ನೋವಾಗಿದೆ ನಮಗೆ. ರಾಷ್ಟ್ರೀಯ ಅಧ್ಯಕ್ಷರು ಕೋಲಾರಕ್ಕೆ ಬಂದರೆ 4 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ, ಒಬ್ಬರು MLC ಇದ್ದಾರೆ. ಸೌಜನ್ಯಕ್ಕೂ ಯಾರೂ ಅವ್ರನ್ನ ಭೇಟಿ ಮಾಡೋಕ್ಕೆ ಬಂದಿಲ್ಲ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ಆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನ ಒಡೆಯಕ್ಕೆ ಹೋದಾಗ ಅವರೊಬ್ಬ ಹಿಂದುಳಿದ ಸಮಾಜದವರು ಅಂತೇಳಿ ನಾವು ದಲಿತರು ಅವ್ರ ಬೆನ್ನಿಗೆ ನಿಂತ್ಕೊಂಡ್ವಿ. ಅವರು ಕೂಡ ಖರ್ಗೆ ಸಾಹೇಬರು ಬಂದಾಗ ಭೇಟಿ ಕೊಟ್ಟಿಲ್ಲ. ಬ್ಲಾಕ್ ಪ್ರೆಸಿಡೆಂಟ್ಗಳಿದ್ದಾರೆ, ಕಾರ್ಯಾಧ್ಯಕ್ಷರುಗಳಿದ್ದಾರೆ, ಯಾರೂ ಕೂಡ ಸೌಜನ್ಯಕ್ಕೂ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾ ಇದ್ದಾರೆ. ಪ್ರೋಟೋಕಾಲ್ ಅಂತ ಹೇಳ್ತಾರಲ್ಲ, ಬೇರೆಯವರು ಬಂದಾಗ ಬಾರ್ಡ್ರಾಗ ಕಾತಿರ್ತಾರೆ. ರಾಮಚಂದ್ರ ಬಾರ್ಡ್ರಿಂದ ಈ ಕಡೆ ತಿರುಪ್ತಿಗೆ ಹೋದ್ರು ಕೂಡ ಯಾರನ್ನ ಕಾಂಗ್ರೆಸ್ ನಾಯಕರು ಕಾತಿರುವಂಥ ಲೀಡ್ರುಗಳು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೋಲಾರಕ್ಕೆ ಬಂದರೆ ಬಾರ್ಡ್ರಾಗ ಕಾತಿರೋನು ಒಬ್ಬನೂ ಇಲ್ಲ. ಸೌಜನ್ಯಕ್ಕೆ ಅವ್ರನ್ನ ಭೇಟಿ ಮಾಡೋಕೆ ಕೂಡ ಯಾರೂ ಇಲ್ಲ. ದಲಿತ ಲೀಡ್ರುಗಳು ಯಾರು ಕಾಂಗ್ರೆಸ್ ಆಗಿದ್ದಾರೆ ಮತ್ತು ಇತರೆ 1-2-3 ಪಾಪ ಭೇಟಿ ಮಾಡಿದ್ದಾರೆ. ಇದು ನಿಜವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ದಲಿತರನ್ನ ನಡೆಸ್ಕೊಂತಾರೋ ಅಂತ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಒಂದು ರೀತಿ ಇದು ಕಾಂಗ್ರೆಸ್ ಕೋಲಾರಾಗ ಇರುವಂತ ಕಾಂಗ್ರೆಸ್ ಅವರು ಚುನಾವಣೆ ಸಂದರ್ಭದಾಗ ಮಾತ್ರ ಇವ್ರಿಗೆ ಖರ್ಗೆ ಗ್ಯಾಪ್ ಬತ್ತಾನ, ಬಲಗೈ ಗ್ಯಾಪ್ ಬತ್ತಾನ, ಎಡಗೈ ಗ್ಯಾಪ್ ಬತ್ತಾನ, ಇವ್ರಿಗೆ ಅಂಬೇಡ್ಕರ್ ಗ್ಯಾಪ್ ಬತ್ತಾರ. ಚುನಾವಣೆ ಮುಗಿದ ಮೇಲೆ ನಮ್ಮ ನಾಯಕರನ್ನ ಇಷ್ಟು ತುಚ್ಛವಾಗಿ, ಇಷ್ಟು ಹೀನಾಯವಾಗಿ ಕಾಣ್ತಾರ. ಈ ಕೋಲಾರ ಕಾಂಗ್ರೆಸ್ ಜಾತಿವಾದಿ ಕಾಂಗ್ರೆಸ್ ನಾಯಕರಕ್ಕ ನಾನು ಧಿಕ್ಕಾರ ಹೇಳ್ತಾ ಇದ್ದೀನಿ. ಮುಖಾಂತರ ಈ ಧೋರಣೆ ಫಸ್ಟ್ ಬಿಡಿ. ಈ ಒಳಗಡೆ ಒಂದು ನಮ್ಮ ವಿಜಯಣ್ಣ ಎಲ್ಲಿ ಮಾತಾಡಿದ್ರು ಕೂಡ ಹೇಳ್ತಾನೆ, ಬಾಯಲ್ಲಿ ಬೆಲ್ಲ ಎದೆಯಲ್ಲಿ ಕತ್ತರಿ ಅಂತ. ನೀವು ವಿಷಕಾರಿಗಳು. ಇವತ್ತು ಒಬ್ಬ ನಮ್ಮ ನಾಯಕರು, ಒಬ್ಬ ಕಾಂಗ್ರೆಸ್ ಪಕ್ಷದ ನಾಯಕರು ಬಂದರೆ ನೀವು ಸೌಜನ್ಯಕ್ಕೆ ಕೂಡ ಅವ್ರ ಗೌರವ ಕೊಡಕ್ಕೆ ಯಾರೂ ಭಾಗವಹಿಸಿಲ್ಲ. ನಿಮ್ಮಂಥ ಜಾತಿವಾದಿಗಳಿಗೆ ನಾವು ಧಿಕ್ಕಾರನ ಈ ಸಂದರ್ಭದಲ್ಲಿ ಕೂಗ್ತಾ ಇದ್ದೀವಿ. ಅಂದರೆ ಇವರಿಗೆ ಮಂತ್ರಿ ಆಗಬೇಕು, ಖರ್ಗೆನ ಭೇಟಿ ಮಾಡ್ತಾರೆ ಅಂದರೆ ಅವಕಾಶಕ್ಕಾಗಿ, ಲಾಭಕ್ಕಾಗಿ ಖರ್ಗೆ ಬೇಕು. ಆದರೆ ಖರ್ಗೆಗೆ ಇವ್ರ ಗೌರವ ಏನು ಕೊಡಬೇಕು? ಒಬ್ಬ ಖರ್ಗೆ ಜಾತಿ ಬಿಡಿ, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಬಂದಾಗ ಪಕ್ಷದ ಒಂದು ಶಿಸ್ತಿದೆ. ಪಕ್ಷದಲ್ಲಿರುವಂಥ ಬ್ಲಾಕ್ ಪ್ರೆಸಿಡೆಂಟ್ಗಳಿರ್ಬೋದು, ಜಿಲ್ಲಾಧ್ಯಕ್ಷರುಗಳಿರ್ಬೋದು, ಶಾಸಕರಿರ್ಬೋದು ಅಥವಾ MLCಗಳಿರ್ಬೋದು, ಅವರು ಭೇಟಿ ಮಾಡಿ ಕನಿಷ್ಠ ಪಕ್ಷ ಅವ್ರನ್ನ ಭೇಟಿ ಮಾಡೋವಂಥ ಒಂದು ಗೌರವ ಸಲ್ಲಿಸುವಂಥ ಕೆಲಸ ಮಾಡಿಲ್ಲ. ಮಂತ್ರಿ ಮಾಡಿ ಬೆಂಗಳೂರಾಗ ಡೆಲ್ಲಿನಾಗ ಇಲ್ಲ ಅವಮಾನನಾ? ನಾನು ಹೇಳ್ತಾ ಇದ್ದೀನಿ, ಶಾಸಕರು ಬೆಂಗಳೂರಾಗ ಖರ್ಗೆ ಕಾಲಿಗೆ ಹೋಗ್ತೀರಿ, ಭೇಟಿ ಮಾಡ್ತಿರಲ್ಲ, ಡೆಲ್ಲಿಗೆ ಹೋಗ್ತಿರಲ್ಲ ಖರ್ಗೆ ಹುಡ್ಕೊಂಡು. ಖರ್ಗೆ ಇಲ್ಲಿ ಬಂದಾಗ ಭೇಟಿ ಮಾಡಿದ್ರಿ, ಖರ್ಗೆ ಅವಮಾನನ ನಿಮಗೆ? ಖರ್ಗೆನ ಭೇಟಿ ಮಾಡೋದು ಅವಮಾನನಾ? ಈ ಜಾತಿ ರಾಜಕಾರಣ ಬಿಡಿ, ಎಷ್ಟು ದಿವಸನೂ ನಡೆಯಲ್ಲ. ಅವ್ರ ಸ್ಥಾನಕ್ಕೆ ಗೌರವ ಕೊಡಿ, ಅವ್ರ ಹಿರಿತನಕ್ಕೆ ಗೌರವ ಕೊಡಿ. ಹೌದು, ತಿರುಪ್ತಿಗೆ ಹೋಗಿ ಬಾರ್ಡ್ರಾಗ ರಿಸೀವ್ ಮಾಡ್ಕೊಂತಾರಲ್ಲ ಕಾಂಗ್ರೆಸ್ ನಾಯಕರು. ಯಾರನ್ನ ಬಂದರೆ ಹೈಕಮಾಂಡೋ, ಸುರ್ಜೇವಾಲಾನೋ, ಅವನ್ಯಾರೋ ಬೇರೆ ಇವರೆಲ್ಲ ಬರ್ತಾರಲ್ಲ, ಅಥವಾ DK ಶಿವಕುಮಾರ್, ಯಾರೇ ಬರಲಿ ಈ ರೂಟಲ್ಲಿ ಹೋಗ್ತಾರೆ ತಿರುಪ್ತಿಗೆ ಅಂದರೆ ರಾಮಚಂದ್ರ ಬಾರ್ಡ್ರಾಗ ಹೋಗಿ ಕಾತಿರ್ತಾರೆ. ಏನೇ ಭೇಟಿಗೆ ಬರಲಿ ಅಲ್ಲೆಲ್ಲ ಪ್ರೋಟೋಕಾಲು ಅಲ್ಲೆಲ್ಲ ಬರ್ತದ. ಖರ್ಗೆ ಅವ್ರು ಬಂದಿರೋದು ಬರಲ್ಲ.